ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ಸರ್, ಈಗ ಒಂದಂತೂ ಸ್ಪಷ್ಟ ಅನ್ಬೋದ ಸರ್, ಈಗ ನಿಮ್ಮ ಇಲಾಖೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನೀವು ಮಾಡಕ್ ಆಗ್ತಾ ಇಲ್ಲ ಅನ್ನೋದು. ಬ್ರದರ್, ಒಂದು ನಿಮಿಷ. ನನ್ನ ಹತ್ರ 2 ಇಲಾಖೆ ಇದೆ. ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಒಂದು ಹೆವಿ ಇಂಡಸ್ಟ್ರಿ, ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ. ಸ್ಟೀಲ್ ಮಿನಿಸ್ಟ್ರಿಗಿರೋದು ಬಜೆಟು 7 ಕೋಟಿ ಸ್ಟೀಲ್ ಮಿನಿಸ್ಟ್ರಿಗೆ. ಇಲ್ಲಿ ಹೆವಿ ಇಂಡಸ್ಟ್ರಿಗೆ ಒಂದು PM ಅವರ ಒಂದು ವಿಷನ್ನು 2070ಗೆ 0 ಕಾರ್ಬನ್ ಮಾಡಬೇಕು ಅಂತ. ಅದಕ್ಕೆ ಫೇಮ್ 1 ಮಾಡಿದ್ರು, ಫೇಮ್ 2 ಮಾಡಿದ್ರು. ಈಗ PME ಡ್ರೈವ್ ಅಂತ ಹೇಳಿ 3ನೇ ಸ್ಟೇಜಿಗೆ ತಂದರು. ಅದಕ್ಕೆ 10,900 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 14,000 ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ಖರೀದಿ ಮಾಡ್ತಾಯಿದ್ದೀವಿ. 14,000 ಎಲೆಕ್ಟ್ರಿಕ್ ಬಸ್ಸಸ್ನಲ್ಲಿ 4,500 ಕರ್ನಾಟಕಕ್ಕೆ ಕೊಡ್ತಾಯಿದ್ದೀನಿ. 4,500 ಬಸ್ಸು. ತೆಲಂಗಾಣ ಕೊಡ್ತಿರೋದು 2,200. ಅಹಮದಾಬಾದಿಗೆ ಕೊಡ್ತಿರೋ 1,000. ಡೆಲ್ಲಿಗೆ ಕೊಡ್ತಿರೋದು 2,800. ಕರ್ನಾಟಕಕ್ಕೆ 4,500 ಬಸ್ ಕೊಡ್ತಾಯಿದ್ದೀನಿ, ಎಲೆಕ್ಟ್ರಿಕ್ ಬಸ್ಸು. ಇದೊಂದು ಭಾಗ ಇರಲಿ. ನಮ್ಮ ಇಲಾಖೆ ಇಂಡಸ್ಟ್ರಿಗಳನ್ನು ಫಾರಮ್ ಮಾಡೋದಕ್ಕಿಲ್ಲ. ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು. ನಮ್ಮ ಇಲಾಖೆ ಇರೋದು ಪಾಲಿಸಿಗಳನ್ನು ಮಾಡೋದು. ಹಲವಾರು ಇಂಟರ್ನ್ಯಾಷನಲ್ ಕಂಟ್ರಿಗಳಲ್ಲಿ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ, ಆಟೋಮೊಬೈಲ್ನ ಕಾಂಪೊನೆಂಟ್ಗಳು ತಯಾರು ಮಾಡೋದು. ಅಂಥವ್ರಿಗೆ PLI ಸ್ಕೀಮ್ನಲ್ಲಿ ನಾವು ದುಡ್ಡು ಕೊಡ್ತೀವಿ. ಅದು ನಮ್ಮ ಇಲಾಖೆ ಜವಾಬ್ದಾರಿ. ನಾವು ಕರೆದುಬಿಟ್ಟು ಇಂಥ ಕಡೆ ಕಾರ್ಖಾನೆ ಹಾಕು ಅಂತ ಹೇಳೋಕ್ಕಾಗಲ್ಲ. ಆಗಲೇ ಅವೆಲ್ಲ ಕಾರ್ಖಾನೆಗಳು ಸೆಟಪ್ ಆಗೋಗ್ಬಿಟ್ಟವೆ ನಾನು ಮಂತ್ರಿ ಆಗೋದಕ್ಕಿಂತ ಮುಂಚೆ. ಅದು ಅರ್ಥ ಮಾಡ್ಕೊಳ್ಳಿದ್ರೆ ನಾನೇನು ಮಾಡಲಿ? ಇದು ಇರೋ ವಾಸ್ತವಾಂಶ. ಇಲ್ಲಿ ಈಗ ನನ್ನ ಒಂದು ಎಫರ್ಟು, ಪ್ರಧಾನಮಂತ್ರಿಗಳೊಂದು ಆಶೀರ್ವಾದದಲ್ಲಿ ಈ ರೇರ್ ಅರ್ತ್ ಮ್ಯಾಗ್ನೆಟ್ ಇದೆಯಲ್ಲ, ಇದಕ್ಕೆ ಈಗ 7,290 ಕೋಟಿಲಿ PLI ಸ್ಕೀಮ್ಗೆ ಪ್ರಧಾನಮಂತ್ರಿಗಳು ಕ್ಯಾಬಿನೆಟಲ್ಲಿ ತೀರ್ಮಾನ ಕೊಟ್ಟರು. ನಿನಗೆ ಜವಾಬ್ದಾರಿ ಕೊಡ್ತೀನಿ, ಯು ಟೇಕ್ ಕೇರ್ ಅಂತ ಹೇಳಿ 5 ಕಂಪ್ನಿಗಳನ್ನು ಸೆಲೆಕ್ಟ್ ಮಾಡ್ತೀವಿ. L1, L2, L3, L4, L5. ಆ 5 ಕಂಪ್ನಿಗಳಲ್ಲಿ ಏನಾದರೂ ಕನ್ವಿನ್ಸ್ ಮಾಡಿ ರಾಜ್ಯಕ್ಕೊಂದು 2 ಕಾರ್ಖಾನೆ ತರಬೇಕು ಅಂತ ಇದ್ದೀನಿ. ಒಂದು ಭಾಗ VISL ಮುಚ್ಚೋಗಿದೆ. ನಾನು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಗೆ, ಸರ್ ದುಡ್ಡು ಕೊಡಬೇಡಿ, ನನಗೆ ಅದನ್ನು ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೀನಿ. ಸುಮಾರು 5,000 ಕೋಟಿನ ಅದಕ್ಕೆ ಯಾವ ರೀತಿ ಹೊಂದಿಸ್ಬೇಕು ಅನ್ನೋದು ಸ್ಟೀಲ್ ಮಿನಿಸ್ಟ್ರಿಲಿ ವರ್ಕೌಟ್ ಮಾಡಿದ್ದೀವಿ. ಇನ್ನೊಂದು ಸೇಲಂನಲ್ಲೂ ಇದೇ ಥರನೇ ಒಂದು ಪ್ಲ್ಯಾಂಟ್ ಇದೆ, ಅದಕ್ಕೂ ಒಂದು ಲೈಫ್ ಕೊಡ್ತಾಯಿದ್ವಿ. HMTನಲ್ಲಿ ಬಹುಶಃ ಹಲವಾರು ರೀತಿಯ ಕೆಲವು ಯೋಜನೆಗಳಿಗೆ ಈಗಾಗಲೇ ಒಂದು ಕಮಿಟಿ ಮಾಡಿ, ಸಾರಸ್ವತ್ ಅಂತ ಹೇಳಿ ನೀತಿ ಆಯೋಗದ ಮೆಂಬರು, ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಅವರೊಂದು ರೆಕಮೆಂಡೇಷನ್ ಮಾಡೋರಿಗೆ HMTನಲ್ಲಿ ಏನು ಮಾಡ್ಬೋದು ಅಂತ. HMT ಅಂದರೆ ಬೆಂಗಳೂರು ಒಂದೇ ಹಾಕ್ಬಿಡಿ. ಕೇರಳದಲ್ಲಿ ಕಾಲಮಸೂರಿ ಅಂತ ಇದೆ, ಅಲ್ಲೊಂದು ಕಾರ್ಖಾನೆ ಇದೆ. ಹರಿಯಾಣದಲ್ಲಿ ಪಿಂಜೋರ ಅಂತ ಒಂದಿದೆ ವಿಲೇಜು, ಅಲ್ಲೊಂದು ಕಾರ್ಖಾನೆ ಇದೆ. ಹೈದರಾಬಾದಲ್ಲಿ 1,300 ಎಕರೆ, ಅಲ್ಲೂ HMT ಕಾರ್ಖಾನೆ ಇದೆ. ಇವೆಲ್ಲದಕ್ಕೂ ಏನು ಮಾಡಬೇಕು ಅಂತ ಒಂದು ರೋಡ್ ಮ್ಯಾಪ್ ತಯಾರಾಗ್ತಿದೆ. ರಾತ್ರಿ ಮಾಡೋಕ್ಕಾಯ್ತದ? ಇದು ಇರೋದು ನಾವು ಮಾತಾಡುವಾಗ ಹೇಳಿದ್ರಿ 5 ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ ಅಂತ. ಮತ್ತೊಮ್ಮೆ ನೀವು CM ಆಗಬೇಕು ಅನ್ನೋ ಬಯಕೆ ನನಗೆ ಯಾವುದೂ ಬಯಕೆ ಇಲ್ಲ ಬ್ರದರ್. ನನ್ನ ಮನಸ್ಸಿನಲ್ಲಿ ಬಯಕೆ ಇರೋದು ಬದುಕಿರೋವರೆಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಬರ್ತಕ್ಕಂಥ ಬಡವ ಅವನಲ್ಲ,
ಅವನಿಗೆ ಏನಾದರೂ ಒಂದು ಮಾನಸಿಕವಾಗಿ ಶಕ್ತಿ ತುಂಬಕ್ಕೆ ಸಾಧ್ಯವ ಅದು ಮಾಡಬೇಕು ಅನ್ನೋದು. ನಾಳೆ ಬೆಳಗ್ಗೆ ಇಲ್ಲಪ್ಪ ಮತ್ತು ನಾನು ಮುಖ್ಯಮಂತ್ರಿ ಆಗಬೇಕು, ನಾಳೆ ಮತ್ತೆ ಎಲ್ಲೆಲ್ಲೋ ಇನ್ನೇನೋ ಆಗಬೇಕು, ಯಾವುದೂ ನನಗೆ ನೋಡಾಗಿದೆ ಎಲ್ಲ. ನಾನು ದೇವರೇ ಕೊಟ್ಟವನೇ. ಇವತ್ತು ಸಮಾಜ ಹೆಂಗೆ ನಡೀತಿದೆ ಅನ್ನೋದು ನೋಡಿದ್ದೀನಿ. ನಾನು ಮೊನ್ನೆ ಕುವೆಂಪು ಕಾರ್ಯಕ್ರಮದಲ್ಲಿ ಡೆಲ್ಲಿಲಿ ಹೇಳಿದೆ, ಒಂದು 8 ಜನ ಸ್ವಾಮಿಗಳಿದ್ದರು. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ ಈಗ ಅಂತ ಸ್ವಾಮಿಗಳಿಗೇನೆ. ಸಮಾಜ ನೀವು ಭಗವದ್ಗೀತೆ ನಾನು ಯಾಕೆ ಹೇಳಿದೆ ಬ್ರದರ್? ಇವತ್ತು ಸಮಾಜ ಎಲ್ಲಿಗೆ ತರ್ತಾ ಇದ್ದೀವಿ? ಎಲ್ಲ ಕೊಟ್ಟ ಭಗವಂತ. ವರ್ಲ್ಡಿಗೆ ಚಾಲೆಂಜ್ ಮಾಡ್ತೀವಿ ಈ ದೇಶ. ಅದು ಮೊಘಲರು ಲೂಟಿ ಮಾಡಿದ್ರು, ಈಸ್ಟ್ ಇಂಡಿಯಾ ಕಂಪ್ನಿ ಲೂಟಿ ಮಾಡ್ಕೊಂಡು ಹೋದರು, ಆದರೂ ಈ ದೇಶ ಬದುಕಿದೆ. ಈಗ ಯಾರು ಲೂಟಿ ಮಾಡ್ತಾವ್ರೆ? ಈಗಲೂ ಇದೆ ಸಂಪತ್ತು. ಇದೆಲ್ಲ ನೋಡಿದಾಗ ಬೇಕಾ ನಮಗಿದು? ನಾವು ಹಳ್ಳೀಲಿ ಮೊದಲು ನಮ್ಮ ಮಕ್ಳಿಗೆ ಗೊತ್ತಾಗಲ್ಲ ಬ್ರದರ್. ನಾವು ಬೆಳಗ್ಗೆ ಎದ್ದು ಮನೆಯಿಂದ ಹೊರಗಡೆ ಕೈ ಕಾಲು ಮುಖ ತೊಳ್ಕೊಂಡು ಇದ್ಲಲ್ಲಿ ಹಲ್ಲುಜ್ಬಿಟ್ಟು, ಆಗ ನಮ್ಮ ಹಳ್ಳಿ ಹೆಣ್ಮಕ್ಳು ಒಲೆ ಮುಂದೆ ರಾಗಿ ರೊಟ್ಟಿ ಮಾಡೋರು. ಆಮೇಲೆ ಇದರಲ್ಲಿ ಇದು ಹಂಚು ಕಾಯಿಸ್ತಾರಲ್ಲ, ಕಾಯ್ತಾ ಕೂತ್ಗಳು ಬಿಸಿ ಬಿಸಿಯಾಗಿ ತಿನ್ನಬೇಕು. ಆ ದಿನ ಹೆಂಗಿತ್ತು ಅಂತ ಈಗಲೂ ನೆನ್ಕತ್ತೆ. ಇವತ್ತು ಎಲ್ಲ ಕೊಟ್ಟವನು ಭಗವಂತ. ಇದು ತಗೊಂಡು ಏನು ಮಾಡೋದು? ನಿದ್ದೆ ಮಾಡಲ್ಲ ಯಾವನೂ. ಈಗ ನಿಮ್ಮ ಲೀಡ್ರ್ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನಿದ್ದೆ ಮಾಡ್ತಾನೆ? ನಿದ್ದೆ ಬರುತ್ತಾ ಸರ್? ಇದೊಂದು ಪ್ರಶ್ನೆ ಹೈಪೋಥೆಟಿಕಲ್ ಅನ್ಕೋಬಹುದು. ಹೇಳಿ ಬ್ರದರ್. ಈಗ ನೀವು NDA ಪಾರ್ಟ್ನರ್ ಇದ್ದೀರಿ ಸರ್. ಈಗ ಕೇಂದ್ರದಲ್ಲಿ ರೆಬೆಲ್ ಅವರೆಲ್ಲ ಕೂಡ ನಿಮ್ಮನ್ನು ಬಂದು ನಿಮ್ಮ ಮನೆಯಲ್ಲಿ ಭೇಟಿ ಮಾಡಿದ್ರು. ಇಲ್ಲಿ ಒಂದು ವಿಂಗು ಭಾಳ ರೆಬೆಲ್ ಆಗಿ ಅವ್ರು ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ಅಂತೇಳಿ ಇದೆ. ನೀವು NDA ಪಾರ್ಟ್ನರ್ ಆಗಿ ಅವ್ರಿಗೆ ಏನಾದರೂ ಸಲಹೆ ಕೊಟ್ಟಿದ್ರೆ ಅಥವಾ ನಿಮ್ಮ ಇಂಟೆನ್ಷನ್? ನಾನು ಬ್ರದರ್, ಅವ್ರು ಬಂದರು, ಕಾಫಿ ಕುಡಿಸ್ದೆ, ಒಳ್ಳೇದಾಗಲ್ರಪ್ಪ ಅಂತ ಕಳಿಸ್ದೆ. ಈಗ MP ಸೇರ್ತೀವಿ, ಬಸವರಾಜ ಬೊಮ್ಮಾಯಿ ಅವರು, ನಾನು, ಅಲ್ಲಿಂದ PC ಮೋಹನ್, ಸೀನಿಯರ್ ಲೀಡರ್ಗಳು ಸೇರ್ತೀವಿ. ಕೆಲವು ಚರ್ಚೆ ಮಾಡ್ಕೋತೀವಿ ಏನೇನು ಯಾವ ಥರ ಹೋಗಬೇಕು ಅಂತ. ಒಂದೊಂದು ಥರ ಒಬ್ಬೊಬ್ರದ್ದು ಒಂದೊಂದು ಮೈಂಡ್ ಇದೆ. ಅಲ್ಟಿಮೇಟ್ಲಿ ತೀರ್ಮಾನ ಮಾಡೋರು ಡೆಲ್ಲಿಲಿ. ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ. ಅದಕ್ಕೆ ಯಾಕಂದರೆ ನೀವು ನಾನೇನು ಯಾವುದು ಬ್ರದರ್ ನಿಮ್ಗೆ ಹೇಳಬೇಕು ಅನ್ನೋದ್ರೆ, ನನ್ನಲ್ಲಿ ಯಾವುದೇ ರೀತಿಯಲ್ಲಿ ಸಣ್ಣತನ ಇಲ್ಲ. ಮುಕ್ತವಾದಂಥ ತೀರ್ಮಾನಗಳು ಮಾಡಬೇಕು ಅಂತಲೇ BJP ಜೊತೆ ಸಂಬಂಧ ಬೆಳೆಸಿದ್ದೀನಿ. ಕಾಂಗ್ರೆಸ್ನೂ ನೋಡಾಗಿದೆ. ದೇವೇಗೌಡರು ಬಹುಶಃ ಕಾಂಗ್ರೆಸ್ ನೋಡಿ ಅವ್ರ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ರು. ದೇವೇಗೌಡರ ಜೀವನ ರಾಜಕೀಯವಾಗಿ ಹಾಳಾಗಬೇಕಾದ್ರೆ ಪ್ರಮುಖ ಕಾರಣ ಇದೇ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.